पूरा बाहर कहीं 3, 2, 1 ಹ್ಯಾಪಿ ಯುಗಾದಿ ಬೇಗ ಬಾ ಅದು ಕಾರಿರಲ್ಲ. ಹಾಯ್ ಗುಡ್ ಮಾರ್ನಿಂಗ್ ಆಲ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋ ಬಂದುಬಿಟ್ಟು ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತೇವೆ ಅನ್ನೋದು ತೋರಿಸ್ತಾ ಇದ್ದೇನೆ. ನಾರ್ಮಲಿ ನಮ್ಮ ಮನೆಗೆ ಯಾವುದೇ ಪೂಜೆ ಪುನಸ್ಕಾರ ಹಬ್ಬ ಹರಿದಿನ ಇರಲಿ ವೀರೇಶ್ವರೇ ಎಲ್ಲ ಡೆಕೋರೇಷನ್ ಮಾಡೋದು, ಅಂದರೆ ತೋರಣ ಕಟ್ಟೋದಾಗಲಿ ಅಥವಾ ಮಂಟಪ ಡೆಕೋರೇಷನ್ ಆಗಲಿ ಎಲ್ಲ ವೀರೇಶ್ವರೇ ಮಾಡ್ತಾರೆ. ಅಲ್ಲದೆ ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವರು ಇರೋದ್ರಿಂದ ಪೂಜೆ ಸದ್ಯಕ್ಕೆ ವೀರೇಶ್ವರೇ ಮಾಡೋದು. ನನ್ನ ಡಿಪಾರ್ಟ್ಮೆಂಟ್ ಬಂದು ಅಡುಗೆ ಮನೆ ಮತ್ತು ದೇವತೆಗಳ ಅಲಂಕಾರ ಅಷ್ಟೇ. ಈ ಸಲ ಸ್ಪೆಷಲ್ ಏನಿತ್ತಂದರೆ ನನ್ನ ಮಗು ಸದ್ಯಕ್ಕೆ ಈ ಸಲ ಹಬ್ಬದಲ್ಲಿ ನಮಗೆಲ್ಲ ಹೆಲ್ಪ್ ಮಾಡ್ತಾಯಿದ್ಲು. ನೋಡ್ತಾ ಇರ್ಬೋದು, ಅವಳೆಲ್ಲರೂ ಮನೆಯಲ್ಲಿ ಏನೇನು ವಸ್ತುಗಳಿದ್ದಲ್ಲ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ತಾ ಇದ್ಲು. ಒಂದು ಮಾತಿದೆ, ಮಕ್ಕಳು ಏನು ನೋಡ್ತಾರೆ ಅದೇ ಕಲಿತಾರೆ ಅಂತಂದು ಹೇಳಾಗ್ತದೆ. ಅದು ಮಾತ್ರ ಚಾರ್ವಿ ಲೆವೆಲ್ ಖರೇನೆ ಅನ್ಬೋದು. ಯಾಕಂದರೆ ನಾರ್ಮಲಿ ಚಾರ್ವಿ ನೋಡ್ತಾ ಇರ್ತಾಳೆ, ನನಗೆಲ್ಲ ವೀರೇಶ್ ಕೆಲವೊಂದು ಇದರಲ್ಲಿ ತುಂಬ ಹೆಲ್ಪ್ ಮಾಡ್ತಿರ್ತಾರೆ. ಸೊ ಈ ಸಲ ಅವಳಿಗೆ ಎಷ್ಟು ತಿಳುವಳಿಕೆ ಬಂದಿದೆ ಅಂದರೆ, ಅಮ್ಮ ನಾನು ಏನಾದರೂ ಕೆಲಸ ಮಾಡಬೇಕು ಅಂತ ಓಡ್ಬಂದ್ಲು. ಸೊ ಅವಳಿಗೆ ಬಟ್ಟೆ ಕೊಟ್ಟು ಎಲ್ಲನೂ ನೀನು ಕ್ಲೀನ್ ಮಾಡೋದು ಹೇಳಿದೆ. ಅದಾದ ನಂತರ ಅವಳಿಗೆ ಹಾಲು ಕೊಟ್ಟು ನಾನು ಅಡುಗೆ ಮನೆಗೆ ಬಂದೆ. ಇವತ್ತು ಫಸ್ಟ್ ಜಳಕ ಆಗೋದು ಚಾರ್ವಿದು, ಅಂದರೆ ಹೆಡ್ ಬಾತ್ ಅದು ಚಾರ್ವಿದು. ಆಮೇಲೆ ನಾನು ಸ್ನಾನ ಮಾಡಿದೆ. ಅದ್ರ ನಂತರ ವೀರೇಶ್ವರ ತೋರಣ ಕಟ್ಟೋದೈತಲ್ಲ, ಆದಮೇಲೆ ಅವರು ಏನಂತಾರೆ ಸ್ನಾನಕ್ಕೆ ಹೋದರು. ಸ್ನಾನ ಆದಮೇಲೆ ನಾನು ಅಡುಗೆ ಮನೆಗೆ ಬಂದು ಹೋಳಿಗೆಗೆ ಏನೇನು ಬೇಕಲ್ಲ ಅದೆಲ್ಲನೂ ರೆಡಿ ಮಾಡಿಕೊಂಡೆ. ಆಮೇಲೆ ಟಿಫನ್ ರೆಡಿ ಮಾಡಿದೆ. ಹಪ್ಪಳ ಕರಿದಾಗಲಿ ಅಥವಾ ಎಲ್ಲನೂ ಬೇಸಿಕ್ ಏನೇನಿದ್ದು ಎಲ್ಲನೂ ನನ್ನ ಕೆಲಸ ನಾನು ಮುಗಿಸ್ಕೊಂಡೆ. ಆದರೆ ಅವ್ರು ಪೂಜೆ ಮಾಡೋ ಮುಂಚೆನೇ ಇದೆಲ್ಲ ನಾನು ಮುಗಿಸ್ಕೊಂಡೆ. ಹೋಳಿಗೆ ಒಂದುಬಿಟ್ಟು ಉಳ್ಕಿದ್ದೆಲ್ಲರೂ ಕೆಲಸ ಮುಗಿಸಿದೆ. ಸೊ ಟಿಫನ್ ಬಂದುಬಿಟ್ಟು ಚಾರ್ವಿ ಅಷ್ಟೇ ತಿನ್ನಲ್ಲ, ಯಾಕಂದರೆ ನಮಗೆ ಟೈಮೇ ಸಿಗಲಿಲ್ಲ ಇದೆಲ್ಲ ಪೂಜೆ ಮಾಡಬೇಕಾದ್ರೆ. ಸೊ ಚಾರ್ವಿಗೆ ಟಿಫನ್ ಹಾಕ್ಕೊಟ್ಟಿವೆ. ಆಮೇಲೆ ನಾವು ಡೈರೆಕ್ಟ್ ಊಟಕ್ಕೆ ಬಂದಿದ್ದು. ಮುಂಜಾನೆ ಹಿಡಿದು ಒಂದು ಕಪ್ ಟೀನೂ ನಾವು ಕುಡಿದಿದ್ದಿಲ್ಲ. ಇವತ್ತಿನ ಹಬ್ಬ ಸ್ಪೆಷಲ್ ಬಂದುಬಿಟ್ಟು ಹೋಳಿಗೆ ಮತ್ತು ಮಾವಿನಕಾಯಿ ಶ್ರೀಕರ್ಣಿ ಅಷ್ಟೇ. ನಾರ್ಮಲಿ ನಮ್ಮ ಬಿಜಾಪುರ ನಮ್ಮ ತವ್ರ ಮನೆಯೊಳಗೆ ಅಮಾವಾಸ್ಯೆ ದಿವಸ ಹೋಳಿಗೆ ಮಾಡ್ತಾರೆ, ಆಮೇಲೆ ಯುಗಾದಿ ದಿವಸ ಶಾವಿಗೆ ಪಾಯಸ ಮಾಡ್ತಾರೆ. ಬಟ್ ಇಲ್ಲಿ ನನ್ನ ಗಂಡನ ಮನೇಲಿ ಉಲ್ಟಾ, ಅಮಾವಾಸ್ಯೆ ದಿವಸ ಇಲ್ಲಿ ಶಾವಿಗೆ ಪಾಯಸ ಮಾಡಿ ಯುಗಾದಿ ಹಬ್ಬದ ದಿವಸ ಹೋಳಿಗೆ ಮಾಡ್ತಾರೆ. ಅಲ್ಲದೆ ನನ್ನ ಮನೆಯವರು ಫಸ್ಟ್ ಮ್ಯಾಂಗೋ ತರೋದು ಯುಗಾದಿ ಹಬ್ಬದ ದಿವಸ. ಅಂದರೆ ಆ ಸೀಸನ್ ಫಸ್ಟ್ ಮ್ಯಾಂಗೋ ಬರುತ್ತಲ್ಲ, ಅದು ನಮ್ಮ ಮನೆ ಬರೋದು ಯುಗಾದಿ ದಿವಸ. ಬೇರೆ ಯಾರಾದರೂ ಕೊಟ್ಟರೆ ಓಕೆ, ಬಟ್ ನಾವು ತರೋದು ಯುಗಾದಿ ದಿವಸ ನಾವು ತರೋದು. ಅವತ್ತೇ ತಂದು ಪೂಜೆ ಮಾಡಿ ಆಮೇಲೆ ಅದರ ಶ್ರೀಕರ್ಣಿ ಮಾಡಿ ತಿನ್ನೋದು. ಜಾಗ ಮುಗಿಸ್ಕೊಂಡು ಪೂಜೆ ಮಾಡಿಸ್ಟ್ರಲ್ಲೇ ನನ್ನದೆಲ್ಲ ಕೆಲಸ ಮುಗಿದಿತ್ತು. ಹೋಳಿಗೆ ಮಾಡೋದು ಅಷ್ಟೇ ಉಳಿದಿತ್ತು. ಸಾರಿ, ನಾನು ಇಲ್ಲಿ ಬರೀ ವಾಯ್ಸ್ ಕೊಡ್ತಾ ಇದ್ದೇನೆ, ಯಾಕಂದರೆ ಮುಂಜಾನೆ ಹಿಡಿದು ನನಗೆ ಎಷ್ಟು ಕೆಲಸ ಇತ್ತು ಅಂದರೆ ನನಗೆ ವಿಡಿಯೋದಲ್ಲಿ ಫೇಸ್ ಟು ಫೇಸ್ ಮಾತಾಡ್ಲಿಕ್ಕೆ ನನಗೆ ಟೈಮೇ ಸಿಗಲಿಲ್ಲ. ಸೊ ನಾನು ಎಲ್ಲ ಕಡೆಯೂ ವಾಯ್ಸ್ ರೆಕಾರ್ಡೇ ನಿಮಗೆ ಸಿಗೋದಿಲ್ಲಿ. ನಮಸ್ಕಾರ ಮಾಡಿ ಸಾಕ್ತೀನಿ. ನಮಸ್ಕಾರ ಮಾಡಿ ಎರಡು ಕೈ ಇಟ್ಕೊಂಡು ನಮಸ್ಕಾರ ಮಾಡಿ. ಕಾಟನ್ ಕ್ಯಾಂಡಿ ಎಲ್ಲ ಪ್ರಸಾದ. Happy Ugadi. Happy Ugadi to all of you. 3, 2, 1 Happy Ugadi. 1:30 ಆಗಿ ಹೋಗಿತ್ತು. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೇವೆ. ರೆಸ್ಟ್ ತೊಗೊಂಡು ಬಂದು ನಾನು ಹೋಳಿಗೆ ಮಾಡ್ಲಿಕ್ಕೆ ನಿಂತೆ. ಆಲ್ರೆಡಿ ಆವಾಗ 1:30 ಆಗ್ಲಿಕ್ಕೆ ಬಂದಿತ್ತು. ಆ್ಯಕ್ಚುಲಿ ಮುಂಚೆ ನಾವು ಟಿಫನ್ ತಿಂದಿದ್ದಿಲ್ಲಲ್ಲ, ಸೊ ನನಗಾಗಲಿ ವೀರೇಶ್ ಅವ್ರಿಗೆ ತುಂಬ ಹುಷವಾಗಿತ್ತು. ನಾನು ಹೋಳಿಗೆ ಮಾಡ್ತಾಯಿದ್ರೆ ವೀರೇಶ್ ಅವರು ಶ್ರೀಕರ್ಣಿ ಮಾಡ್ತಾಯಿದ್ರು. ಅದು ಮುಂದೆ ನೀವು ನೋಡ್ಬೋದು. ಸೊ ನಾನು ಹೋಳಿಗೆ ಮಾಡೋ ಮೆಥಡ್ ನೋಡಿ, ಒಂದು ಪೇಪರ್ ಇಟ್ಟು, ಅಂದರೆ ಹೋಳಿಗೆ ಪೇಪರ್ ಇರ್ತಲ್ಲ, ಇದ್ರ ಮೇಲೆ ಇಟ್ಟು ಎಣ್ಣೆ ಹಚ್ಚಿ ಅದರಲ್ಲಿ ಹೋಳಿಗೆ ಸ್ಟಫಿಂಗ್ ಮಾಡಿ ಅದು ಪೂರ ಇದು ಮಾಡಿ ಅದ್ರ ಮೇಲೆ ಇನ್ನೊಂದು ಪೇಪರ್ ಇಟ್ಟು ಅದ್ರ ಮೇಲೆ ಲಟ್ಟಿಸ್ತೀನಿ. ಯಾಕಂದ್ರೆ ನಾರ್ಮಲಾಗಿ ಹೋಳಿಗೆ ಮಾಡ್ತಾರಲ್ಲ ಇಲ್ಲಿ ಬಿಜಾಪುರ ಸೈಡು, ನಮ್ಮ ಸೈಡು ಆ ರೀತಿ ನಂಗೆ ಬರೋದಿಲ್ಲ. ಈ ರೀತಿ ನಂಗೆ ನಮ್ಮ ಅತ್ತೆ ಕಲಿಸ್ಕೊಟ್ಟಿದ್ದಾರೆ. ಡಿಪೆಂಡ್ ನೀವು ಯಾವ ರೀತಿಯಾಗಿ ನಿಮ್ಮ ತಳಗೆ ಬೇಕಾದ ದಪ್ಪ ಬೇಕಾದ್ರೂ ನಿಮ್ಮ ಮೇಲೆ ಡಿಪೆಂಡು. ಸೊ ನೀವು ಅದನ್ನು ಆ ರೀತಿ ಲಟ್ಸ್ಕೋಬೋದು. ಹರೆಯಂಗಿಲ್ಲ, ಏನೂ ಇಲ್ಲ, ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಮನೆಗೆ ಬಂದುಬಿಟ್ಟು ಸ್ವಲ್ಪ ವೀರೇಶಿಗಾಗಲಿ ಪರಿಗಾಗಲಿ ಸ್ವಲ್ಪ ದಪ್ಪ ಇಷ್ಟ, ಭಾಳ ದಪ್ಪಲ್ಲ, ಮೀಡಿಯಮ್ ದಪ್ಪ ಇಷ್ಟ. ಸೊ ಆ ರೀತಿ ನಾನು ಹೋಳಿಗೆ ಮಾಡಿದೆ. ವೀರೇಶ್ವರ್ ನಾನು ಹೋಳಿಗೆ ಮಾಡಬೇಕಾದ್ರೆ ಇಲ್ಲಿ ಶ್ರೀಕರ್ಣಿ ಮಾಡ್ತಾಯಿದ್ರು. ಶ್ರೀಕರ್ಣಿ ಅವರೇ ಮಾಡೋದು ನಮ್ಮ ಮನೆಯಾಗ. ನನಗೆ ಡೈರೆಕ್ಟ್ ಮ್ಯಾಂಗೋದೇ ಇದು ಶ್ರೀಕರ್ಣಿ ಇಷ್ಟ ಆಗುತ್ತೆ, ಬಟ್ ಇವ್ರು ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾರೆ, ಅವ್ರಿಗೆ ಆ ರೀತಿ ಇಷ್ಟ.
ಬಿಟ್ಟು ಇವತ್ತಿನ ಹಬ್ಬದ ಸ್ಪೆಷಲು ಅನ್ನ ಮತ್ತು ಹೋಳಿಗೆ ಸಾರು ಮಾಡಿಲ್ಲ, ಯಾಕಂದ್ರೆ ನಂಗೆ ಅಷ್ಟು ಟೈಮು ಇರಲಿಲ್ಲ. ಅಲ್ಲದೆ ನಂಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ವೀರೇಶ್ ಏನು ಮಾಡೋದು ಬೇಡ, ಇಷ್ಟೇ ಸಾಕು ಅಂತ ಹೇಳಿದ್ರು. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರೀಲ್ಸ್ ಮಾಡಿದೆ. ಅದರಲ್ಲಿ ವೀರೇಶ್ ಅವರಿಗೆ ಮತ್ತು ಚಾರ್ವಿ ಫೋರ್ಸ್ಫುಲಿ ಆ ರೀಲ್ಸಲ್ಲಿ ಕರ್ಕೊಂಡಿದ್ದಿದೆ. ಅರೌಂಡ್ 6:30ಗೆ ರೆಡಿಯಾಗಿ 6:30ಗೆ ನಾವು ಗುಡಿಗೆ ಹೋಗ್ಲಿಕ್ಕೆ ರೆಡಿ ಆದೆವು. ಮುಂಚೆ ನಾವು ವೀರಭದ್ರ ಸ್ವಾಮಿ ಗುಡಿಗೆ ಹೋಗ್ಬೇಕಂತ ಡಿಸೈಡ್ ಇತ್ತು, ಬಟ್ ಅಲ್ಲಿ ತುಂಬ ರಶ್ ಇರುತ್ತೆ ಹಬ್ಬದ ಪ್ರಯುಕ್ತ ಅಂದ್ಕೊಂಡು ಬೇಡ ಅಂದ್ಕೊಂಡು ಸಹಕಾರ ನಗರದಲ್ಲಿರುವಂಥ ಗಣೇಶ್ ಟೆಂಪಲ್ಗೆ ಹೋಗೋದು ಡಿಸೈಡ್ ಆಯಿತು. ಸಹಕಾರ ನಗರ ಮಾರ್ಕೆಟ್ ಪ್ಲೇಸಲ್ಲಿ ಇದು ಗುಡಿ ಬರೋದ್ರಿಂದ ಕಾರನ್ನು ತುಂಬ ದೂರ ನಿಂದ್ರಿಸಿ ನಾವು ನಡ್ಕೋತ ದೇವ್ರ ಗುಡಿಗೆ ಹೋಗೋದಾಯಿತು. ಸೊ ಇದೇ ನೋಡಿ ಸಹಕಾರ ನಗರದಲ್ಲಿರುವಂಥ ಗಣೇಶ್ ದೇವರು, ಬೆಳ್ಳಿ ಲೇಪನ ಇದೆ, ತುಂಬ ದೊಡ್ಡದಾದಂಥ ದೇವ್ರ ಮೂರ್ತಿ ಇದು. ದರ್ಶನ ಆದಮೇಲೆ ವೀರೇಶ್ ಅವ್ರು ಪ್ರಸಾದ ತೊಗೊಂಬರ್ಲಿಕ್ಕೆ ಹೋದ್ರು. ನಾವು ಗುಡಿ ಫ್ರಂಟಿಗೆ ಬಂದು ಕೂತ್ಕೊಂಡೇವೆ. ನಾರ್ಮಲಿ ಅಷ್ಟು ಪ್ರಸಾದಗಳು ಇಷ್ಟಪಡೋದಿಲ್ಲ, ಯಾಕಂದ್ರೆ ಬೆಂಗಳೂರು ಸೈಡಲ್ಲೆಲ್ಲ ಖಾರ ಇರುತ್ತೆ, ಪ್ರಸಾದ ಖಾರದ್ದು ಮಾಡ್ತಾರೆ, ನಮ್ದೆಲ್ಲ ಕಡೆ ಸ್ವೀಟ್ ಅಲ್ವಾ. ಸೊ ಫಸ್ಟ್ ಅವ್ರು ತಂದ್ಮೇಲೆ ಮೊದಲು ಒಲ್ಲ ಅಂತ ಹೇಳಿದ್ಲು, ಆಮೇಲೆ ಅವ್ರು ಇಷ್ಟ ಆಯ್ತಂದ್ರೆ ತಾನೇ ಎಲ್ಲನೂ ತಿಂದ್ಲು. ತಿನ್ನಬೇಕಾದ್ರೆ ಅವ್ರ ಅಪ್ಪಗೆ ಮಿಡ್ಲ್ ತಿನ್ನಿಸ್ತಾ ಇದ್ದಾಳೆ ನೋಡಿ. ತುಂಬ ಅಂದ್ರೆ ತುಂಬ ಅವ್ರ ಅಪ್ಪನ ಇಷ್ಟಪಡ್ತಾಳೆ. ನಾರ್ಮಲಿ ನನಗಿಂತ ಜಾಸ್ತಿ ಅವ್ರು ಇಷ್ಟಪಡೋದು ಅವ್ರ ಅಪ್ಪಗೇ. ಇಲ್ಲಿಗೆ ನಾನು ನನ್ನ ಈ ಯುಗಾದಿ ಸ್ಪೆಷಲ್ ವ್ಲಾಗ್ ಅದಲ್ಲ ಅದು ಮುಗಿಸ್ತಾ ಇದ್ದೇನೆ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರೇ ಇದ್ದಾರಲ್ಲ ಅವರಿಗೆಲ್ಲ ನಾನು ಈ ಚಾನಲ್ ಬಗ್ಗೆ ಸಜೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಥ್ಯಾಂಕ್ ಯು.